ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಆಫ್ ರೇಡಿಯಸ್ 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್ ಇದೆ ಅಲ್ವಾ? ಇದೆಲ್ಲ ಎಕ್ಸರ್ಸೈಸ್ ಅಲ್ಲಿ ಮಾಡಿದೀವಿ. ಈಗ ಮತ್ತೆ ಎಕ್ಸಾಂಪಲ್ಸ್ ಅಲ್ಲಿ ಮಾಡೋಣ. ನೋಡಿ, ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಅಂತಂದ್ರೆ ಫಾರ್ಮುಲಾ ಏನು? 4πr² ಅಲ್ವಾ? ಸೊ ರೇಡಿಯಸ್ ಕೊಟ್ಟಿದ್ದಾರೆ, ತುಂಬಾ ಈಸಿ ಫೈಂಡ್ ಔಟ್ ಮಾಡೋದು. 4 ಇಂಟು 22/7 ಅಂದ್ರೆ ಇಂಟು ಆರ್ ಅಂದ್ರೆ 7 ಕೊಟ್ಟಿದ್ದಾರೆ. ಸ್ಕ್ವೇರ್ ಇರೋದ್ರಿಂದ 2 ಟೈಮ್ಸ್ ಹಾಕೊಳ್ಳೋಣ. ಇನ್ನು ಕ್ಯಾನ್ಸಲೇಷನ್ ಹೋಗುತ್ತೆ ನೋಡೋಣ. 7 1 7. ಸೊ ಏನ್ ಉಳಿತು? 22 ಇಂಟು 4 ಮಾಡಿದ್ರೆ 88 ಆಯ್ತು. ಇಂಟು 7 ಮಲ್ಟಿಪ್ಲೈ ಮಾಡೋಣ. 7 8 56, 5 ಕ್ಯಾರಿ, ಅಗೇನ್ 7 8 56 ಪ್ಲಸ್ 5 61. ಸೊ ಏನ್ ಬಂತು? ಸರ್ಫೇಸ್ ಏರಿಯಾ 616 ಸೆಂಟಿಮೀಟರ್ ಇರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇಡ್ಬೇಕು. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್. ನೋಡಿ, ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂಡ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಹೆಮಿಸ್ಫಿಯರ್ ಆಫ್ ರೇಡಿಯಸ್ 21 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಹೆಮಿಸ್ಫಿಯರ್ ಕೇಳಿರೋದ್ ಕಾರಣ ನೋಡಿ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್ ಫಾರ್ಮುಲಾ ಏನು? 2πr² ಅಲ್ವಾ? ಸೊ ನಮ್ಗೆ ರೇಡಿಯಸ್ ಕೊಟ್ಟಿದ್ದಾರೆ, ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನೋಡಿ, ಇಸ್ ಈಕ್ವಲ್ಸ್ ಟು 2 ಇಂಟು ಪೈ ಅಂದ್ರೆ 22/7 ಹಾಕೊಂತೀವಿ. ಆರ್ ಅಂದ್ರೆ 21 ಇಂಟು 21 ಸ್ಕ್ವೇರ್ ಇರೋದ್ರಿಂದ 2 ಟೈಮ್ಸ್ ಹಾಕೋಬೇಕು. ಇನ್ನು ಕ್ಯಾನ್ಸಲೇಷನ್ ನೋಡೋಣ. 2 7 1 7, 3 ಇನ್ನು ಏನೇನು ಉಳಿತು? 22 2 44 ಆಯ್ತು. ಇಂಟು 21 3 3 1 3, 3 2 6 ಆಯ್ತು. ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. 63 ಇಂಟು 44, 4 3 12, 4 6 24 ಪ್ಲಸ್ 1 25. ಮತ್ತೆ 4 ಇಂದ ಮಾಡಿ ಸೇಮ್ ಇದೆ ಬರುತ್ತೆ. ಸೊ 2 5 2 ಆಡ್ ಮಾಡೋಣ. 7 7 2. ಸೊ ಏನ್ ಬಂತು? 2 7 7 2. ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಆಗಿರೋದ್ರಿಂದ ನಾವು ಇಲ್ಲಿ ಸ್ಕ್ವೇರ್ ಇಡಬೇಕು, ಸೆಂಟಿಮೀಟರ್ ಸ್ಕ್ವೇರ್ ಅಂತ. ದಿಸ್ ಇಸ್ ದ ಆನ್ಸರ್. ಏನಿದು? ಕರ್ವ್ಡ್ ಸರ್ಫೇಸ್ ಏರಿಯಾ ಆಯ್ತು. ಈಗ ಟೋಟಲ್ ಸರ್ಫೇಸ್ ಏರಿಯಾನು ಕೇಳಿದ್ದಾರೆ. ಇದು ಒಂದು ಕ್ವಶನ್ಗೆ ಆನ್ಸರ್ ಆಯ್ತು, ಫಸ್ಟ್ ಕ್ವಶನ್ಗೆ. ಈಗ ಸೆಕೆಂಡ್ ಕ್ವಶನ್ಗೆ ಏನ್ ಕೇಳಿದ್ದಾರೆ? ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಹೆಮಿಸ್ಫಿಯರ್. ಇದಕ್ಕೆ ಫಾರ್ಮುಲಾ ಏನು? 3πr². ಓದಿದೀವಲ್ವಾ ನಾವು? ಸೊ ಸೇಮ್ ಅದೇ ರೀತಿ ಇಲ್ಲಿ 2 ಬದಲು 3 ಹಾಕ್ಬೇಕು. ಸೊ ಹಾಕೋಣ. 3 ಇಂಟು ಪೈ ಅಂದ್ರೆ 22/7 ಇಂಟು ಆರ್ ಅಂದ್ರೆ 21 ಇಂಟು 21. ಅಗೇನ್ ಕ್ಯಾನ್ಸಲೇಷನ್ ಮಾಡಿ. 7 1 7 3 ಇಲ್ಲಿ 22 3 66 ಆಯ್ತು. ಇಂಟು 21 3 ಇಲ್ಲಿ ಮಾಡಿದೀವಲ್ವಾ, 63 ಬಂದಿತ್ತು. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. 63 ಇಂಟು 66 ಮಾಡೋಣ. 6 3 18, ಅಗೇನ್ 6 6 36 ಪ್ಲಸ್ 1 37. ಮತ್ತೆ 6 ಇಂದ ಮಾಡಿದ್ರೆ ಸೇಮ್ ಬರುತ್ತೆ. ಸೊ ಹಾಕೋಣ. 8 7 3, 8 15, 1 ಕ್ಯಾರಿ, 11, 3 ಪ್ಲಸ್ 1 4 ಬಂತು. ಸೊ ಏನ್ ಬರುತ್ತೆ? ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ಸ್ ಟು 4158. ಯೂನಿಟ್ಸ್ ಏನಿದೆ? ಸೆಂಟಿಮೀಟರ್ ಇದೆ. ಸೊ ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ.